ಗೈಸ್ ಫ್ರಮ್ ಹೈದ್ರಾಬಾದ್. ಹಾಂ. ಟೇಸ್ಟ್ ತೋರ್ಸೋಣ ಅಂತ ಕರ್ಕೊಂಡ್ಬಂದ್ವಿ. ಓ ನಿಮಗೆ ಕನ್ನಡ ಬರುತ್ತಾ? ನಾನು ಲೋಕಲ್. ಓಕೆ ಓಕೆ. ನನಗೆ ಸಖತ್ತಾಗಿದೆ, ಸೂಪರ್ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಇನ್ಸ್ಟಾಗ್ರಾಮ್ ನೋಡ್ಕೊಂಬಂದ್ರಾ? ಇವತ್ತು ಒಂದು ಸ್ವಲ್ಪ ಫೋಕಸ್ ಮಾಡು, ಅದು ಫೋಕಸ್ ಮಾಡಿದ್ರೆ ಒಂದು ಸ್ವಲ್ಪ ಇದಾಯ್ತದೆ. ದರ್ಶನ್ ಬೇರೆ ದರ್ಶನ್ ಶಿಷ್ಯ ಬಂದು ಇಲ್ಲೇ ಮಾಡ್ತಾರೆ ಟಿಫನ್. ಏನು ಚಿತ್ರಾನ್ನ ಏನು ಬೇಕು ಅಲ್ಲಿ ಹಾಕ್ಸ್ಕೊಂಬೋಗು ಚಿತ್ರಾನ್ನ ಪ್ಲೇಟ್ ಇದಕ್ಕೆ ಒಂದು ಹಾಕ್ಸ್ಕೊಂಬೋಗು ಇದು. ಚೆನ್ನಾಗಿದೆ ಈ ರಿಸ್ಕು. ಯಾವನ ಅಲ್ವಾ ಕೊಡ್ತಾರೆ ಅಂತಂದ್ರೆ ಹೋಗಿ ಇಸ್ಕೊಬರಕ್ಕಾಗಲ್ವಲ್ಲ ಕ್ಯೂವಲ್ಲ. ನಾವು ಕೊಡಲ್ಲ, ಹೋಗೋ ಕೊಡ್ತೀವಿ, ತಟ್ಟಿಲ್ಲ ಹಾಕ್ತಾರೆ. ಬಾಲ್ ಪ್ಲೇಟ್ ಕೂಡ ಇಲ್ವ ಅಂತಾರೆ. ಸರ್ ಇದು ನಾವು ಹುಟ್ಟಾಗಿಂದ ಇಲ್ಲೇ ಇದ್ದೀವಿ, ಇದೇ ಥರ ಯಾವಾಗ ಕ್ರೌಡ್ ಇದ್ದೇ ಇರುತ್ತೆ. ಜಲ ಬಂದು ಇನ್ನೇನು ಸ್ವಲ್ಪ ಹೊತ್ತಿಗೆ ಕಾಯ್ತಾ ಇರ್ತದೆ. ಬಂದು ಚಟ್ನಿ ಅವೆಲ್ಲ ಆಗೋದು ಲೇಟ್ ಆಕೈತಿ. ಯಾವ ಟೈಮ್ನಾಗ ಆಗ್ತಾರ ಏನು ಕಟ್ಟಾರ ಇವ್ರು ಬಂದು ಬ್ರೇಕ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿ ಅವಾಗ ಮಾಡಿ ಇವಾಗ ಇದು ಮಾಡಿದೀವಲ್ಲ, ತಿರುಗಿ ಇನ್ನೊಂದ್ಸಲ ಇಲ್ಲಿ ಕಸ್ಟಮರ್ ಬಂದಾಗ ಬಿಸಿ ಮಾಡಿ ಕೊಡ್ತಾ ಇರ್ತಾರೆ. ಡೆಲಿವರಿ ಅಸ್ಸಾಂನಾಗ ಬಂದಿದ್ರು, ನಮ್ಮ ಶಾವಡಿ ಗೊತ್ತಿಲ್ಲ, ಅವ್ರ ಭಾಷೆ ಗಂಡ ಗೊತ್ತಿಲ್ಲ, ಬಂದು ಮಾಡ್ಕೊಂಡ್ರು ಬೋದು. ನಂಜಪ್ಪ 40 ವರ್ಷದಿಂದ ಮಾಡ್ತಾರೆ. ನಮ್ಮ ಮೆನ್ಸರ್ ನಾವು ಮಾಡಿದ್ವಿ. ಇವಾಗ ನಮ್ಮ ಹೆಂಗಸರಿಗೆಲ್ಲ ತೀವಿ ಹೋಗಿದ್ದಾರೆ. ಆಮೇಲೆ ನಮ್ಮ ಮಗಳಿಗೆ ಬಿಟ್ಕೊಟ್ಟಿದ್ವಿ. ನಮ್ಮ ಮಗಳು ಮಾಡ್ತಾಯಿದ್ರು, ಮಗಳು ನಾನು ಮಾಡ್ತಾಯಿದ್ವಿ. ಏನಿಲ್ಲ ತಟ್ಟೆ ಐತಿ, ಚಿತ್ರಾನ್ನ, ಲೆಮನ್ ರೈಸು, ಬೋಂಡ 3 ಐತೆ. ಚಟ್ನಿ ಫುಲ್ ಫೇಮಸ್ ಅಲ್ವಾ ಇಲ್ಲಿ? ಹೇಳ್ತಾರೆ ಫೇಮಸ್ ಅಂತ, ಕಸ್ಟಮರ್ಗೆ ಹೋಗ್ತಾರೆ. ನಾವು ಹೇಳೋದ್ಕಿಂತ ಅವ್ರು ಹೇಳಿದ್ರೆ ಒಳ್ಳೆಯದು ಅಲ್ಲ. ಹನ್ನೊಂದು 12 ಗಂಟೆಗೆ ತಾತ ಬಾಗಿಲು ತೆಗಿತಾರೆ ನೀರು ಹಿಡಿಯಕ್ಕೆ. ನೈಟು ನೀರು ಬರೋದು ಲೇಟ್. ಇಡ್ಲಿ ರೈಸ್ ಅಷ್ಟೇ ಎರಡೇನಾ? ಬೇರೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ತೆಗಿಬೇಕು, ಕಡೆ ಕಟ್ಟೆ ತೆಗಿ, ನಾನು ಬಿಟ್ಟು ಅಲ್ಲೆಲ್ಲ ಹೋಗ್ತೀನಿ. ಯಾವ್ದು ಮಣ್ಣೆ ಎಷ್ಟೊಕ್ಕಮ್ಮ ನೀರು ಕಟ್ಕೊಂಡ್ಬಿಟ್ಟೈತಿ. ಎಲ್ಲಿ ಮಣ್ಣೆ ಅಲ್ಲ ಒಂದು ಕಲ್ಲಾಗಿ ಕೊಟ್ಟು ಇವತ್ತೈತು ನಾಳೆ ಕೊಡ್ತಾನೆ ಕೆಲಸ ಇತ್ತು. ಯೂಟ್ಯೂಬ್ ದಿವಸ ಬರ್ತದೆ ಟಿ ವಿ ಒಳಗೆ, ದಿನ ಬರುತ್ತೆ, ನೀವು ಯಾವಾಗ ಬೇಕಾದ್ರೆ ನೋಡ್ಬೋದು. ಸ್ಟಾರ್ಟ್ ಮಾಡ್ತಾರೆ. ಖಾರ ಬಿಡಿ
ಹೇಳಿ ಹೆಂಗಿದೆ ಖಾರ? ತುಂಬ ಚೆನ್ನಾಗಿದೆ. ಒಂದು ಹಳೆ ಕಾಲದ ಹೋಟ್ಲು ಅಚ್ಚಿ ಹೋಟ್ಲು ಅಂತ 40 ವರ್ಷದಿಂದ ಇದೆ. ನಾವೊಂದು 30 ವರ್ಷದಿಂದ ತಿಂತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಮೆಜೆಸ್ಟಿಕ್ ಸಿನಿಮಾ ಸಾಂಗ್ ಮಾಡ್ತಾ ಇದ್ವಿ ಡಿ ಬಾಸ್ ಅವರು. ಇಲ್ಲಿ ಕಪಿಲಾ ಸಾಗರ್ ESC ಹಾಸ್ಪಿಟಲ್ ಅಂತ ಡಿ ಬಾಸ್ ಅವರು ಬಂದು ಇಲ್ಲಿ ಇಡ್ಲಿ ತಿಂತಿದ್ದಾರೆ. ಇಲ್ಲಿಂದ ನಾವು ಅಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ವಿ. ಟಿಫನ್ 8-9 ಗಂಟೆಗೆ ಟಿಫನ್ ಬರ್ತಾಯಿತ್ತು. ನಾವು ಇಲ್ಲಿಂದ ಇಡ್ಲಿ ತಗೊಂಡೋಗಿ ಅಲ್ಲೂ ಟಿಫನ್ ಇರೋದು. ಇಲ್ಲಿಂದ ತಗೊಂಡೋಗಿ ನಾವು ಡಿ ಬಾಸ್ಗೂ ಟಿಫನ್ ತಗೊಂಡು ಹೋಗ್ತಾ ಇದ್ವಿ. ಇಡ್ಲಿನೂ ಗೊಂಡನು. ಇದೇ ವಿಶೇಷ. ಸೂಪರ್. ಏನಿಷ್ಟ ನಿಮಗೆ? ಚಟ್ನಿ ಆಲ್ರೆಡಿ ಮೇನಿದೆ. ಹಾಂ ತೊಗೊಳ್ಳಿ ಇವರವರಾ ನಾರ್ತ್ ಕರ್ನಾಟಕ ಸ್ಟೈಲ್ ಕಾಣಿಸ್ತೀರ ಅದಕ್ಕೆ ಅಲ್ವಾ? ಚಟ್ನಿ ತುಂಬ ಸ್ಪೈಸಿ ಅಲ್ಲ? ಚಟ್ನಿ ತುಂಬ ಸ್ಪೈಸಿ. ಬಟ್ ನಾವು ನಾರ್ತ್ ಕರ್ನಾಟಕ ಸ್ಪೈಸಿ ನಮ್ಗೆ ಗೊತ್ತಾಗುತ್ತೆ. ಹಾಂ 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 ಓಕೆ ಓಕೆ. ಮಾಡ್ದ ಮೇಡಮ್ ಒಂದು ರೈಸು 4 ಬೋಂಡ ಸಿಂಗಲ್ ಇಡ್ಲಿ. ಒಂದು ರೈಸು 1 ಇಡ್ಲಿ 75 4 ಬೋಂಡ 95. ಪ್ಲಾಸ್ಟಿಕ್ ಅವರಲ್ಲಿ ಯಾಕೆ ತಿಂತಿದ್ರೆ ಹೇಳಿ? ಇನ್ನೊಂದರಿಂದ ತಟ್ಟೆ ಇಲ್ವಲ್ಲ ಸಮಸ್ಯೆದಿಂದ ಎಮರ್ಜೆನ್ಸಿ ಪ್ಲಾಸ್ಟಿಕ್ ಯಾಕೆ ನಿಂತೀರ ಅಂತಂದರೆ ಪ್ಲಾಸ್ಟಿಕ್ ಫ್ಯಾಕ್ಟ್ರಿನೇ ಬಂದ್ ಮಾಡಿಬಿಡಿ. ಕ್ಲೋಸ್ ಆವಾಗ ತಪ್ಪೇನೇ ಆಗಲ್ಲ. ಇವಾಗ ಪ್ಲಾಸ್ಟಿಕ್ ತಿನ್ನೋದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರೋ ತಿಂತೀವಿ. ತುಂಬ ಇಷ್ಟ ಆಯಿತು. ನಾನು ಸೆಕೆಂಡ್ ಟೈಮ್ ಬರೋದಿದೆ. ಚಿತ್ರಾನ್ನಕ್ಕೋಸ್ಕರನೇ ಬಂದಿದ್ದೀನಿ. ನೀವು ನಾರ್ತ್ ಕರ್ನಾಟಕನೇ? ಉತ್ತರ ಕನ್ನಡ? ನಾರ್ತ್ ಕರ್ನಾಟಕ ಭಾಷೆ ಕೂಡ ಆಯಿತು. ಫೋಟೋ ಏನಾದರೂ ಹೇಳ್ಬೇಕು, ಹೆಂಗೈತೆ ಖಾರ ಇಡ್ಲಿ ಹೆಂಗೈತೆ ಅಂತ ಹೇಳ್ಬೇಕು. ಹೇಳಿ ಸರ್, ಹೇಗಿದೆ ಫುಡ್? ಖಾರದ ಬಗ್ಗೆ ಹೇಳೋಂಗೆ ಇಲ್ಲ ಬಿಡಿ. ನೀವು ಮೀಡಿಯಾದವ್ರು ಕರೆಕ್ಟಾಗಿ ಹೇಳಿ, ಇನ್ನೂ ರಾಂಗ್ ಇರಬೇಕು. ಮೆಣಸಿನಕಾಯಿ ಇಟ್ಕೊಂಡಂಗಿದೆ ಥರ ಮಜಾ ರೀ ಖಾರ ತಿನ್ನಕ್ಕೆ. ಬೆಳಿಗ್ಗೆ ಇದ್ರ ಕಡೆ ತೊಗೊಳ್ಳಿ, ಇದು ರೆಗ್ಯುಲರ್ ಆಗಿ ಬರ್ತಾರೆ. ತಾತ ಅವರೆಲ್ಲ ಯಾರೋ ಬರ್ತಾರೆ ಸರ್, ಎಲ್ಲ ರೆಗ್ಯುಲರ್. 75 ವರ್ಷದಿಂದ ಖಾರ ತಿಂದು ತಿಂದು ಮನೆ ಹಿಂದೆನೆ, ಹಾಂ ಇದ್ರ ಹಿಂದೆನೆ 25-30 ವರ್ಷದಿಂದ ಬರ್ತಾರೆ. ಖಾರನೇ ಮಜಾ. ಏನು ನಾವು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು? ಅವ್ರು 50 ವರ್ಷ ಆಯ್ತು. 1-8-73ರಿಂದ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿತ್ರಾನ್ನ ಹಾಕ್ಸ್ಕೊ ಬಂದಿದ್ದಾರೆ ನೋಡಿ ಸರ್. ಚಿತ್ರಾನ್ನ ಸ್ವಲ್ಪ ಸ್ವಲ್ಪ ನೋಡಿ ಹೆಂಗೆ ಬಡ್ತೀರಾ ಅಂತ ಸಾಕು ಬಿಡ್ರಿ. ನೀವು ತಂದಿದ್ರೆ ನಾವು ತಂದಿರ್ತೀವಿ ನೋಡಿ. ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳಿ ಕರ್ಕೊಂಬಂದಿರೋದು ಚೆನ್ನಾಗಿದೆ. ಕರ್ಕೊಂಬಂದಿರೋದು ಇವರ ಕಸಿ ಹೋಟ್ಲು ಅಂತ ಹೌದು, ಚೆನ್ನಾಗಿದೆ ಸರ್. ಖಾರ ಜಾಸ್ತಿ ಇಡ್ಲಿ ಅಂತ ಸಾಫ್ಟ್ ಆಗಿದೆ. ಹಾಂ ಚಟ್ನಿ ಬಗ್ಗೆ ಹೇಳ್ಬೇಕು. ಚಟ್ನಿ ಫುಲ್ಲು ಸ್ಪೈಸಿ. ಹಾಂ ಚಟ್ನಿ ಒಂದೇ ಇಲ್ಲಿ ಮಾಡೋದು. ಸಾಂಬಾರು ಕೂಡ ನಿಮಗೆ ಬೇಕು ಅಂದರೆ ಸಿಗಲ್ಲ ಇಲ್ಲಿ. ಒಳ್ಳೆ ಸ್ಪೈಸಿ ಇದೆ, ಚಳಿಗೆ ಒಳ್ಳೆ ಚೆನ್ನಾಗಿದೆ. ಆಫೀಸಲ್ಲಿ ರೆಗ್ಯುಲರ್ ಕಸ್ಟಮರ್. ಗಣಪತಿ ನಗರ ಹಾಂ 8ನೇ ಕ್ರಾಸು ಹಾಂ 5ನೇ ಮೀನು ಹಾಂ ಬೆಂಗಳೂರು 40.